ನಮಸ್ಕಾರ, ನಾನು ಶುಭ. ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮಗೆ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಗೊತ್ತಾ. ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನು ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಮಹಿಳೆಯರು, ಹುಡುಗಿರೋ ಈ ಪ್ಯಾಡ್ಸ್ ಯೂಸ್ ಮಾಡ್ತೀವಲ್ಲ, ನಾವೆಲ್ಲನ ಟ್ರಾವೆಲಿಂಗ್ ಹೋಗೋವಾಗ ಜಾಸ್ತಿ ಪ್ರಾಬ್ಲಮ್ ಬರೋದಂದರೆ ರಾತ್ರಿ ಮಲ್ಗೋವಾಗ ಎಲ್ಲಿ ಬಟ್ಟೆ ಎಲ್ಲ ಆಗೋಗುತ್ತೋ ಅಂತ ಟೆನ್ಷನ್ ಆಗುತ್ತಲ್ಲ. ನೀವೇನು ಮಾಡಬೇಕಂದ್ರೆ ನೋಡಿ, ಉದ್ದಕ್ಕೊಂದು ಪ್ಯಾಡು ಮತ್ತು ಹಿಂದ್ಗಡೆಗೆ ಒಂದು ಪ್ಯಾಡ್ ಹಾಕ್ಬಿಡಬೇಕು. ಹಿಂಗೆ ಹಾಕಿ ರಾತ್ರಿ ಹೊತ್ತು ಮಲಗೋದ್ರಿಂದ ನಿಮಗೆ ಬಟ್ಟೆಗೆ ಏನು ಗಲೀಜಾಗಲ್ಲ, ನೀಟಾಗೇ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ. ಇಲ್ಲ ನಮ್ಗೆ ಹಿಂಗೆ ಇಷ್ಟ ಆಗಲ್ಲ ಅನ್ನೋರು ಯಾವುದಾದ್ರೂ ಕಾಟನ್ದೇ ಕರ್ಚೀಪ್ ತಗೋಬೇಕು. ಕೆಳಗಡೆಗೆ ಕರ್ಚೀಪ್ ಹಾಕ್ಬಿಟ್ಟು ಮೇಲ್ಗಡೆ ಪ್ಯಾಡ್ ಇಟ್ಬಿಡಬೇಕು. ಹಿಂಗೆ ಇಟ್ಬಿಟ್ಟು ನೀವು ರಾತ್ರಿ ಮಲಗೋದು ಇಲ್ಲ ಎಲ್ಲನ ಟ್ರಾವೆಲಿಂಗ್ ಹೋಗುವಾಗ ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಬಟ್ಟೆಗೆ ಏನು ಗಲೀಜಾಗಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಸ್ವೀಟ್ ಬಾಕ್ಸು ನಾವು ತಂದಾಗೆಲ್ಲ ಪೂರ್ತಿ ತಿಂದ್ಬಿಡಲ್ಲ, ಒಂದು ಸ್ವಲ್ಪ ಸ್ವೀಟ್ಸ್ ಹಾಗೆ ಇಟ್ಬಿಟ್ಟಿರ್ತೀವಿ. ಇರುವೆಗಳೆಲ್ಲ ಬಂದುಬಿಡುತ್ತೆ ಬಾಕ್ಸ್ಗೆ. ಹಿಂಗೆ ಬರಬಾರ್ದು. ಸ್ವೀಟ್ ಬಾಕ್ಸಲ್ಲೇ ಸ್ವೀಟ್ ಇಟ್ಟಾಗ ಅಂದರೆ ನೀವು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಪೂಜೆಗೆ ಬಳಸ್ತೀರಲ್ಲ ಕರ್ಪೂರ, ಒಂದು ಕರ್ಪೂರನೂ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಸೇರಿಸ್ಬಿಡಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಪೂರ್ತಿ ಬಾಕ್ಸ್ ಸೈಡಲ್ಲಿ, ನೀವು ಬಾಕ್ಸ್ ತಗೊಂಡಿರ್ತೀರಲ್ಲ ಸ್ವೀಟ್ ಬಾಕ್ಸು, ಸೈಡಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಇದು ಸಕ್ಕರೆ ಬಾಕ್ಸ್ ಇರುತ್ತಲ್ಲ, ಅದಕ್ಕೂ ಬೇಕಾದರೆ ಹಚ್ಬಿಟ್ಟಿಡೋದ್ರಿಂದ ಇರುವೆ ಬರಲ್ಲ. ನೋಡಿ, ಸೈಡ್ಸಲ್ಲಿ ನೀಟಾಗಿ ಅಪ್ಲೈ ಮಾಡಿಬಿಟ್ಟಿದ್ದೀನಲ್ಲ. ಇವಾಗ ಈ ಸ್ವೀಟ್ ಬಾಕ್ಸ್ನು ನೀವೆಲ್ಲಿಟ್ಟರೂ ಇರುವೆ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ. ನಾವು ಒಂದು ಚಿಕ್ಕ ಬಾಕ್ಸ್ಗೆ ಯಾವುದನ್ನು ಇವಾಗ ಉಪ್ಪು ಇಲ್ಲ ಸಕ್ಕರೆನೋ ಸೇರಿಸೋವಾಗ ಚೆಲ್ಲೋಗಿಬಿಡುತ್ತೆ, ಸೈಡ್ಗೆಲ್ಲ ಬಿದ್ದೋಗುತ್ತೆ. ಹಿಂಗೆ ಬಿದ್ದೋಗಬಾರ್ದು ಅಂದರೆ ನೀವು ಯಾವುದನ್ನು ವೇಸ್ಟ್ ಪೇಪರ್ ಒಂದು ತಗೊಂಡು ಕೋನ್ ಥರ ಮಾಡ್ಕೋಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾಡ್ಕೊಬಿಡಿ. ನಾನು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ. ನೀವು ಬುಕ್ದು ಯಾವುದನ್ನು ಮಕ್ಕಳು ಬರೆದಿರ್ತಾರಲ್ಲ, ಅದು ವೇಸ್ಟ್ ಪೇಪರ್ಸ್ ಬುಕ್ಸ್ ಇರುತ್ತಲ್ಲ, ಆ ಪೇಪರ್ ಬೇಕಾದರೂ ತಗೊಂಡು ಮುಂದ್ಗಡೆ ಭಾಗನೂ ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟು ಇವಾಗ ಆ ಬಾಟ್ಲೊಳಗಡೆ ಇಟ್ಬಿಟ್ಟು ನೀವು ಒಂದು ಸ್ವಲ್ಪನೂ ಚೆಲ್ಲೋಗ್ದಿರ ನೀಟಾಗಿ ಉಪ್ಪು ಆಗಲಿ ಸಕ್ಕರೆ ಆಗಲಿ ಸೇರಿಸ್ಕೋಬೋದು. ಉಪ್ಪಾಗಲಿ ಸಕ್ಕರೆ ಆಗಲಿ ಹಿಂಗೆ ಚಿಕ್ಕ ಬಾಟಲ್ದು ಮುಚ್ಚಳ ಇದ್ರೂ ನೀವು ಈಸಿಯಾಗಿ ಸೇರಿಸ್ಬೋದು ಮತ್ತು ಯೂಸ್ ಮಾಡ್ಕೋಬೋದು ಮುಚ್ಚಳ ಹಾಕ್ಬಿಟ್ಟು. ರೇಷನ್ನು ಪ್ಯಾಕೆಟಲ್ಲಿ ಬಂದಾಗ ನಾವು ಬಾಕ್ಸ್ಗಳಿಗೆ ಸೇರಿಸ್ಬಿಡ್ತೀವಿ. ಬಾಕ್ಸಿಗೆ ಫುಲ್ ಸೇರಿಸ್ಬಿಟ್ಮೇಲೆ ಪ್ಯಾಕೆಟಲ್ಲೇ ಒಂದು ಸ್ವಲ್ಪ ಉಳಿದ್ಬಿಡುತ್ತೆ. ಎಕ್ಸ್ಟ್ರಾ ಬಾಕ್ಸ್ ಇದ್ದರೆ ಅದಕ್ಕೆ ಬೇಕಾದರೆ ಸೇರಿಸ್ಬೋದು. ಅಕಸ್ಮಾತಾಗಿ ನಮ್ಮ ಮನೆಯಲ್ಲಿ ಇವಾಗ ಎಕ್ಸ್ಟ್ರಾ ಬಾಕ್ಸಸ್ ಇಲ್ಲ ಜಾಸ್ತಿ ಅಂದಾಗ ಒಂದು ಬಾಟಲ್ದು ಮುಂದೆ ಭಾಗ ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಸೇರಿಸ್ಬಿಟ್ಟಿದ್ದೀನಿ. ಸೇರಿಸ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡು ಟೈಟಾಗಿ ಹಾಕ್ಬಿಡಿ. ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇದನ್ನು ನೀವು ಈ ಥರನೇ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವುದೇ ಬಾಕ್ಸ್ಗೆ ಮತ್ತೆ ಸೇರಿಸೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಹಂಗೆ ನೀಟಾಗಿ ಇಟ್ಬಿಟ್ರೂ ಇರುತ್ತೆ. ಮತ್ತು ನೀವು ಮತ್ತೆ ಬಾಕ್ಸ್ಗೆ ಹಾಕ್ಕೋಬೇಕಂದ್ರೂ ತುಂಬ ಸುಲಭ. ಮುಚ್ಚಳ ತೆಗೆದುಬಿಟ್ಟು ನೋಡಿ, ನಿಮಗೆ ಚೆಲ್ಲೋಗೋದು ಇಲ್ಲ. ಸೈಡ್ಸಲ್ಲಿ ಚೆಲ್ಲೋಗ್ದಿರ ಒಂದು ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಬಾಟಲಂತೂ ಬಿಸಾಕ್ತೀರಿ, ಅದನ್ನು ಹಿಂಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಮಕ್ಕಳು ಇದ್ದಕ್ಕಿದ್ದಂಗೆ ಕಾಲು ತುಂಬಾ ನೋವ್ತಾ ಇದೆ ಅಂತಾರೆ. ಮೊಣಕಾಲು ಕೆಳಗಡೆ ಕಾಲು ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬಾ ನೋವಾಗುವಾಗ ನೀವು ಲಟ್ಟಣಿಗೆ ತಗೋಬೇಕು. ಅದು ನೀವು ಬಳಸೋ ಅಂತಹ ಲಟ್ಟಣಿಗೆ ತಗೋಬಾರ್ದು. ಹಳೇದು ಯಾವುದನ್ನು ತಗೋಬಿಟ್ಟು ನೋಡಿ, ನಾನು ಮೇಲೆಗೆ ಮಸಾಜ್ ಕೊಡ್ತಾ ಇದ್ದೀನಲ್ಲ, ಸೇಮ್ ಹಾಗೆ ಮೇಲೆಗೆ ಕೊಡಬೇಕು, ಕೆಳಗಡೆಗೆ ಮಾಡಬಾರ್ದು. ಮೇಲೆಗೆ ಮಾಡೋದ್ರಿಂದ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಿಬಿಟ್ಟು ನೋವು ಬೇಗನೆ ಕಮ್ಮಿ ಆಗುತ್ತೆ. ಮತ್ತು ಅವ್ರ ಪಾದದಲ್ಲಿ ಏನಾದರೂ ನೋವಿದೆ ತುಂಬ ಅಂದಾಗ ಈ ಥರ ಮಾಡೋಕ್ಕೆ ಕೇಳಿ. ಒಂದು ಮ್ಯಾಟ್ ಏನಾದರೂ ಕೆಳಗಡೆಗೆ ಹಾಕ್ಕೊಂಡು ಮಾಡೋದ್ರಿಂದ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಿಬಿಟ್ಟು ನೋವು ಬೇಗ ಕಮ್ಮಿ ಆಗುತ್ತೆ. ಮಕ್ಕಳೇ ಎಲ್ಲ, ದೊಡ್ಡವರು ಅಷ್ಟೇ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.